ಯಾವನ ಬಾ 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 ಸಾಕು ಗುರು, ಇಲ್ಲಿ ಮೈಂಡ್ ಫ್ರೆಶ್ ಆಗಿದ್ದು ಸಾಕು ನನಗೆ. ಓ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೋಟೋ ಬ್ಲಾಗ್ ಮಾಡಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ನಾನು ಏನು ಸೆಟಪ್ ಮಾಡ್ಕೊಳ್ತೀನಿ, ನಾನು ಯಾವ ರೀತಿ ಮೋಟೋ ಬ್ಲಾಗ್ನ ಮಾಡ್ತೀನಿ ಅನ್ನೋದು ಇವತ್ತು ನನಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಹೆಲ್ಮೆಟ್ ಯಾಕೆ ಬೇಕು, ಆಫ್ಕೋರ್ಸ್ ಸೇಫ್ಟಿಗೆ. ಬಟ್ ಹೆಲ್ಮೆಟ್ಗೆ ನಾನು ಆ್ಯಕ್ಷನ್ ಕ್ಯಾಮ್ರಾ ಮೌಂಟ್ ಮಾಡೋಕ್ಕೆ ನಾನು ಇವನು ಸ್ಟ್ರ್ಯಾಪ್ದು ಒಂದು ಬಂದಿದೆ. ಸೊ ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಅರೌಂಡ್ ಒಂದು 300 ರುಪೀಸ್ ಆಯಿತು. ಸೊ ಅವ್ರ ಜೊತೆಗೆ ಒಂದು ಕ್ಯಾಮ್ರಾ ಹೋಲ್ಡ್ ಮಾಡೋದಕ್ಕೆ ಒಂದು ಹೋಲ್ಡರು. ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಕ್ಯಾಮ್ರಾ ಬಂದು Insta-X4. ಸೊ ಇದೊಂದು ಕ್ಯಾಮ್ರಾದಲ್ಲೇ ನಾನು ಮೋಟೋ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನಾನು ಯೂಸ್ ಮಾಡ್ತಾ ಇರೋಂಥ ಮೈಕ್ ಬಂದು DJI ಮೈಕ್ ಬಂದು. ಸೊ ಈ ಒಂದು ಮೈಕಲ್ಲಿ ನಿಮಗೆ 2 ಮೈಕ್ ಬರುತ್ತೆ. ಸೊ ನಿಮಗೆ 2 ಮೈಕ್ನ ಕಪಲ್ ಆಗಿದ್ರೆ 2 ಮೈಕ್ನ ಯೂಸ್ ಮಾಡ್ಬೋದು, ಸಿಂಗಲ್ ಆಗಿದ್ರೆ ಸಿಂಗಲ್ ಮೈಕ್ನ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಬ್ಲೂಟೂತಲ್ಲೂ ಕನೆಕ್ಟ್ ಆಗುತ್ತೆ. ಅಂದರೆ ವಿತೌಟ್ ವೈರ್. ಫಾರ್ ಎಕ್ಸಾಂಪಲ್ ನಿಮಗೆ ರಿಸೀವರ್ ಇಲ್ಲ ಅಂದರು, ಟ್ರಾನ್ಸ್ಮಿಟರ್ ಇಲ್ಲ ಅಂದರು, ಈ ಟ್ರಾನ್ಸ್ಮಿಟರ್ ನೀವು ಹಾಕಿಲ್ಲ ಅಂದರು ಜಸ್ಟ್ ನೀವು ಒಂದು ಮೈಕ್ನ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು ಕ್ಯಾಮ್ರಾಗೆ, ನೀವು ಮೈಕ್ನ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಂತೂ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಇದನ್ನು ಪರ್ಚೇಸ್ ಮಾಡಿದೆ. ಬನ್ನಿ ಇವತ್ತಿನ ನನ್ನ ಸೆಟಪ್ ತೋರಿಸ್ತೀನಿ, ನಾನು ಹೇಗೆ ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಸೊ ಮೊದಲನೇದಾಗಿ ನಾನು ಕ್ಯಾಮ್ರಾನ ನನ್ನ ಒಂದು ಇದಕ್ಕೆ ಮೌಂಟ್ ಮಾಡ್ಕೊಳ್ತೀನಿ. ಸೊ ಏನಿಲ್ಲ, ಸಿಂಪಲ್ ಅನ್ಸ್ಕ್ರೂ ಇರುತ್ತೆ, ಅನ್ಸ್ಕ್ರೂ ಮಾಡೋದಷ್ಟೇ. ಸೊ ಈ ರೀತಿ ಸೆಟಪ್ ಮಾಡಿಕೊಂಡು, ಸೊ ಇದು ತುಂಬ ಚೆನ್ನಾಗಿದೆ, ಗ್ರಿಪ್ ಮಾತ್ರ ತುಂಬ ಚೆನ್ನಾಗಿದೆ ಗ್ರಿಪ್ಪು. ಸೊ ಇದನ್ನು ನಾನು ಸುಮಾರು ಸತಿ ಯೂಸ್ ಮಾಡಿದ್ದೀನಿ, ಬಟ್ ವೀಡಿಯೋಲೆಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ವೀಡಿಯೋ ಸೆಟಪ್ನ ಮಾಡಿದ್ದೀನಿ. ಸೊ ಈಗ ಬನ್ನಿ ನೋಡಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ತೀನಿ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ನೀವು ಮೈಕ್ನ ಸೆಟಪ್ ಮಾಡಬೇಕಂದ್ರೆ ಜಸ್ಟ್ ಸ್ಕ್ರಾಲ್ ಮಾಡಿಬಿಟ್ಟು ಆಪ್ಷನ್ಸ್ ಇದೆ, ಈ ರೀತಿ ಸರ್ಚಿಂಗ್ ಅಂತ ಬರುತ್ತೆ. ಸೊ ಅವಾಗ ನೀವು ಪೇರಿಂಗ್ನ ಆನ್ ಮಾಡಿಕೊಂಡ್ರೆ ಸೊ ನೋಡಿ ನಿಮ್ಮ ಒಂದು ಮೈಕು ಇಲ್ಲಿ ತೋರಿಸುತ್ತೆ, ನಿಮ್ಮ ಮೈಕ್ ಕನೆಕ್ಟ್ ಆಗಿರುತ್ತೆ. ಓಕೆನಾ? ನೀವಿವಾಗ ಮಾತಾಡೋದೆಲ್ಲ ನಿಮ್ಮದು ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದು ಹೇಗೆ ಚೆಕ್ ಮಾಡೋದಪ್ಪ ಅಂದರೆ, ಈಗ ವೀಡಿಯೋದಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ನಾನು ಇವತ್ತು ಚೆಕ್ ಮಾಡ್ತೀನಿ. ಹಲೋ ಚೆಕ್ ನೋಡಿ, ಇಲ್ಲಿ ಮೇಲ್ಗಡೆ ಗ್ರೀನ್ ಲೈಟ್ ಬರ್ತಾಯಿದೆ. ಆ ಗ್ರೀನ್ ಲೈಟ್ ಬರ್ತಾಯಿದೆ ಅಂದರೆ ನಮ್ಮ ಮೈಕು ಕನೆಕ್ಟ್ ಆಗಿದೆ ಅಂತ. ಸೊ ಬನ್ನಿ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಮೈಕ್ನ ಲಾಕ್ ಮಾಡೋದಕ್ಕೊಂದು ತುಂಬ ಸುಲಭ. ಇದಕ್ಕೆ ಮ್ಯಾಗ್ನೆಟಿಕ್ ಇಟ್ಕೊಟ್ಟಿದ್ದಾರೆ, ನೀವು ಕ್ಲಿಪ್ಪು ಇದೆ, ಇದರಲ್ಲಿ ಕ್ಲಿಪ್ಪು ಇದೆ, ನೀವು ಕ್ಲಿಪ್ಪು ಯೂಸ್ ಮಾಡ್ಬೋದು ಕಾಲರ್ ಇದ್ದರೆ. ಬಟ್ ನಾನು ಹೊರಗಡೆ ಹೋಗೋದ್ರಿಂದ ಏನು ಮಾಡ್ತೀನಿ, ಮ್ಯಾಗ್ನೆಟಿಕ್ ತುಂಬ ಸೇಫ್ ಆಗಿದೆ, ಸ್ಟ್ರಾಂಗ್ ಆಗಿದೆ. ಸೊ ಇದನ್ನು ಈಗ ಹೊರಗಡೆ ಇದೆಲ್ಲ ವಿಂಡ್ ಮಫ್ನ ಹೋಗ್ಬಿಟ್ರೆ ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನೀವು ವಿಂಡ್ ಮಫ್ನ ಯೂಸ್ ಮಾಡಿ, ಯಾಕಂದರೆ ನಿಮ್ಮ ನಾಯ್ಸ್ ತುಂಬ ಕ್ಲಾರಿಟಿಯಾಗಿ ಕೇಳುತ್ತೆ. ಸೊ ಬನ್ನಿ ಇದನ್ನು ನೋಡಿ, ಈಗ ಒಳಗಡೆ ಹೀಗೆ ಮಾಡಿಕೊಂಡು ಜಸ್ಟ್ ಮ್ಯಾಗ್ನೆಟಿಕ್ ಲಾಕ್ ಮಾಡ್ತೀನಿ. ದಟ್ಸ್ ಇಟ್. ಕಾಣಿಸ್ತಾ ಇದೆಯಾ? ಸಿ ನೋಡಿ, ಈಗ ನೀವು ಮಾತಾಡೋದು ಏನೇ ವಿಚಾರ ಆದರೂ ವಿಂಡ್ ಮಫಿಂದ ನಿಮಗೆ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಬಂದು ನಮ್ಮ ಒಂದು ಮೈಕ್ ಸೆಟಪ್ ಆಯಿತು. ಈಗ ಬಂದು ನೋಡಿ ಜಸ್ಟ್, ಸೊ ದಿಸ್ ಇಸ್ ಮೈ ಸೆಟಪ್. ಸೊ ಈ ಸೆಟಪ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಆ್ಯಂಗಲಲ್ಲೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಈ ಆ್ಯಂಗಲಲ್ಲಿ ಕೂಡ ಯೂಸ್ ಮಾಡ್ಬೋದು. ಬಟ್ ಆದರೆ ನಿಮಗೆ ಬೆಟರ್ ಅಂದರೆ ಈ ಆ್ಯಂಗಲೇ ಬೆಟರ್. ಏನಕ್ಕೆ ಅಂದರೆ ನಿಮ್ಮ ಒಂದು ಐ ಪರ್ಸ್ಪೆಕ್ಟಿವಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಈ ಒಂದು ಜಜ್ಮೆಂಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇದರಲ್ಲಿ ನಿಮಗೆ ಆ್ಯಂಗಲ್ ಇದು ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದರೆ 360 ಆಗಿರೋದ್ರಿಂದ ನಿಮಗೆ 360 ವ್ಯೂನು ಕವರ್ ಆಗುತ್ತೆ. ನೀವು ಎಲ್ಲಿ ಬೇಕೋ ಆಮೇಲೆ ರೀಫ್ರೇಮ್ ಮಾಡ್ಕೋಬೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಅಷ್ಟೇ. ಮಳೆ ಬಂದಿದೆ, ತುಂಬ ಜೋರು ಮಳೆ, ತಣ್ಣಗಿದೆ ವಾತಾವರಣ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಅದು ಮೋಟೋ ವ್ಲಾಗು, ಅದಕ್ಕೋಸ್ಕರ ಹೊರಗೆ ಬಂದೆ. ಜನರಲ್ ಇನ್ನೇನಿಲ್ಲ, ಮಾತಾಡೋ ಟಾಪಿಕ್ಸ್ ಏನಿಲ್ಲ, ನಾರ್ಮಲ್ಲೇ. ಯಾವನ ಏನಪ್ಪ ಜನಗಳು ಮೈ ಮೇಲೆ ಬರ್ತಾರೆ, ಅವನು ಯಾವ ಕಡೆಯಿಂದ ಯಾವ ಕಡೆ ಬಂದ ನೀವೇ ಅಬ್ಸರ್ವ್ ಮಾಡೋದಲ್ಲ ಫ್ರೆಂಡ್ಸ್. ಬಾಯಲ್ಲಿ ಬರಬಾರ್ದಂತ ಮಾತುಗಳೆಲ್ಲ ಬಂದ್ಬಿಡ್ತಾವೆ ವಿಚಾರದಿಂದಾನೆ. ಬೈಬಾರ್ದು, ಮಾತಾಡಬಾರ್ದು, ಜಗಳ ಆಡಬಾರ್ದು ಅಂತ ಅನ್ಕೊಳ್ತೀವಿ. ಬಟ್ ಇಂಥ ನನ್ನ ಮಕ್ಕಳು ಅಡ್ಡ ಬಂದ್ಬಿಟ್ರೆ ಏನ್ ಮಾಡೋದು ನೀವೇ ಹೇಳಿ? ಏನು ಈ ಟೈಮಲ್ಲಿ ಟ್ರಾಫಿಕ್ ಇರಲ್ಲ, ಸುಮ್ಮನೆ ಒಂದು 5 ನಿಮಿಷ ಹೊರಗೆ ಬಂದ್ರೆ ಮೈಂಡ್ ತುಂಬಾ ಫ್ರೆಶ್ ಆಗುತ್ತೆ.
ಆ ಒಂದು ರೀಸನ್ ಇಂದ ಬಂದೆ. ಬೆಳಗ್ಗೆಯಿಂದ ಮನೆಯಲ್ಲ ಇದ್ದೆ, ಬೇರೆ ಬೇರೆ ಅದು ಇದು ಕೆಲಸ ಮಾಡ್ಕೊಂಡಿದ್ವಿ. ಸೊ ವ್ಲಾಗ್ ಅಂತೂ ಮಾಡಿ ತುಂಬಾ ದಿನ ಆಗಿತ್ತು. ಹೊರಗಡೆ ಬಂದು ಕ್ಯಾಮ್ರಾ ಆನೇ ಮಾಡಿಲ್ಲ, ಆಲ್ಮೋಸ್ಟ್ ಒಂದು 3 weeks ಮೇಲಾಗಿತ್ತು ನಾನು ಕ್ಯಾಮ್ರಾ ಆನ್ ಮಾಡಿ ಹೊರಗಡೆ ವ್ಲಾಗ್ ಮಾಡಕ್ಕೆ ಬಂದು. ನಿಮ್ಗೆ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಕೆಲ್ಸ, ಮನೆಗ್ ಬಂದು ರೆಸ್ಟ್ ತಗೊಳ್ಳೋ ಅಷ್ಟ್ರಲ್ಲೇ ಅರ್ಧ ಜೀವನ ಸಾಕಪ್ಪ ಸಾಕು ಅಂದ್ಬಿಟ್ಟಿರುತ್ತೆ. ಇನ್ ವ್ಲಾಗ್ ಮಾಡಕ್ ಟೈಮ್ ಅಲ್ಲಿ ಸಿಗುತ್ತೆ. ಬಟ್ ಆದ್ರೂ ಈ ವ್ಲಾಗ್ ಮಾಡ್ತಾ ಉದ್ದೇಶ ಅಂದ್ರೆ ಇಟ್ಸ್ ಎ ಪ್ಯಾಷನ್ ಅಷ್ಟೇನೆ. ಎಲ್ರು ಒಂದೊಂದ್ ಮಾಡ್ತಾರೆ, ನಾವು ಒಂದ್ ಮಾಡೋಣ ಅಂತ ಏನಿಲ್ಲ. ನಮ್ದು ಅಂತ ಒಂದು ಪ್ಯಾಷನ್ ಅಷ್ಟೇನೆ. ಯಾವುದೇ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗ್ಲಿ, ಅದು ಒಂದು ಪ್ಯಾಷನ್ ಇಂದಾನೇ ಕ್ರಿಯೇಟ್ ಆಗಿರುತ್ತೆ. ಏನಂತೀರಾ? ಯಾವುದೇ ಕೆಲಸ ಮಾಡ್ಬೇಕಂದ್ರೂ ನಿಮ್ಗೆ ಆ ಒಂದು ಕೆಲ್ಸದ ಮೇಲೆ ಪ್ಯಾಷನ್ ಇಲ್ಲ ಅಂದ್ರೆ ನೀವ್ ಆ ಕೆಲ್ಸದಲ್ಲಿ ಗ್ರೋ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಅರ್ಥ. ಸರ್ವಿಸ್ ರೋಡ್ ಇಂದ ಮೈನ್ ರೋಡ್ಗೆ ಹೋಗ್ಬೇಕು ಅಂದ್ರೇನೆ ರೋಡ್ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕೊಳ್ಳ ದಡ ಬಡ ಅಂತ ಇರುತ್ತೆ. ನಮ್ಗಂತೂ ಗಾಡಿ 2 ತಿಂಗಳಿಗೂ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ತುಂಬಾ ದಿನ ಆಗಿತ್ತು ಹೊರಗಡೆ ಬಂದು. ಒಂದು ಟ್ರಾಫಿಕ್ ಅಲ್ಲಿ ಎಲ್ಲಿ ಹೋಗೋದು ಅಂತಾನೆ ಐಡಿಯಾ ಇಲ್ಲ. ಮಡವಾಳ ಕಡೆ ಹೋಗೋಣ ಅಂತ ಇದೀನಿ. ಮಡವಾಳ ಹೋಗ್ಬಿಟ್ಟು ಒಂದ್ ರೌಂಡ್ ಹಾಕೊಂಡು ಆ ಕಡೆ ಬರೋಷ್ಟಲ್ಲಿ ನಿಯರ್ಲಿ 10 to 25 minutes ಆಗಿರುತ್ತೆ. ಇದೇ ಅಲ್ವಾ ಬೆಂಗಳೂರು ಟ್ರಾಫಿಕ್ ರಿಯಾಲಿಟಿ? ಏನಂತೀರಾ? ಡೈಲಿ ಯಾರ್ಯಾರು ಈ ಕಡೆ ಓಡಾಡ್ತೀರಾ ಬೆಳಗ್ಗೆ ಹೊತ್ತು ಆಫೀಸ್ ಟೈಮ್ ಅಲ್ಲಿ, ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಈ ರೂಟ್ ಅಲ್ಲಿ ಬಂದು ಅನುಭವಿಸಿದೀನಿ, ಟ್ರಾಫಿಕ್ ಬಿಸಿ ಅನುಭವಿಸಿದೀನಿ ಅಂತ ಕಮೆಂಟ್ ಹಾಕಿ. ಈ ಒಂದು ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ವ್ಲಾಗ್ ಅಲ್ಲಿ ಮಾಡ್ಕೊಂಡು ಮಾತಾಡ್ಕೊಂಡು ಇಟ್ಸ್ ನೈಸ್. ಏನಪ್ಪಾ ಅಂದ್ರೆ ವೀಕ್ಲಿ ಹೊರಗಡೆ ಆಫೀಸು ಮನೆ, ಆಫೀಸು ಮನೆ, ಆಫೀಸು ಮನೆ. ಅಕಸ್ಮಾತ್ ಒಂಚೂರ್ ಆಯ್ತು ಅಂದ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ತೀವಿ. ಅದು ನಾವು ಆಫೀಸು ಮನೆ ಹತ್ರ ಇರೋದ್ರಿಂದ ನಮ್ಗೇನು ಅಷ್ಟೊಂದು ಟ್ರಾಫಿಕ್ ಬಿಸಿ ಇಲ್ಲ. ಪಾಪ ಡೈಲಿ ಓಡಾಡ್ತಾರಲ್ಲ ಟ್ರಾಫಿಕ್ ಅಲ್ಲಿ, ಅವ್ರಿಗೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ, ಆಫೀಸಲ್ಲಿ 8 hour ಕೆಲಸ ಆದ್ರೆ 4 hour ರೋಡಲ್ಲೇ ಇರ್ತಾರೆ. ಪಾಪ ಇನ್ ಮನೆಯಲ್ಲಿ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವ್ರಿಗೆ ಟೈಮ್ ಸಿಗ್ತಾ ಇರಲ್ಲ. ಈ ಕ್ಯಾಬಲ್ಲಿ ಓಡಾಡೋರಂತೂ ಅವ್ರು ಆಲ್ಮೋಸ್ಟ್ ಕ್ಯಾಬಲ್ಲೇ ಮನೆ ಇದ್ದಂಗೆ, ಮನೆ ಮಾಡ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಬೆಳಗ್ಗೆ 7 ಗಂಟೆ 6:30 7 ಗಂಟೆಗೆ ಲಾಗಿನ್ ಟೈಮ್ ಇದ್ದಾಗ ಅರ್ಲಿ ಮಾರ್ನಿಂಗ್ ಬಿಡ್ತಾರೆ. ಈ ಜನರಲ್ ಶಿಫ್ಟ್ ಇರೋರಂತೂ ಅವ್ರ ಕತೆ ಕೇಳೋದೇ ಬೇಡ ಅಲ್ವಾ? ಏನ್ ಇವತ್ತು ಸಂಡೇ 9:45 ಆದ್ರೂ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ಕಡಿಮೆನೆ ಆಗಲ್ಲ ಅನ್ಸುತ್ತೆ ಅಲ್ವಾ? ಬೆಂಗಳೂರು ಟ್ರಾಫಿಕ್ ಕಡಿಮೆ ಆಗಿದ್ ಯಾವಾಗ ಅಂದ್ರೆ ನಾನು ಕರೋನಾ ಟೈಮಲ್ಲಿ ನೋಡಿದಾಗ. ಮೋಟೋ ವ್ಲಾಗ್ ಅಂದ್ರೆ ಎಲ್ರು ಹಿಲ್ ಸ್ಟೇಷನ್ಗೆ ಹೋಗ್ತಾರೆ, ಲಾಂಗ್ ಡ್ರೈವ್ ಹೋಗ್ತಾರೆ. ಬಟ್ ನನ್ ಮೋಟೋ ವ್ಲಾಗ್ ಬಂದು ಎಲ್ಲ ಟ್ರಾಫಿಕ್ ಅಲ್ಲೇ ಕಳ್ದೋಗ್ಬಿಡುತ್ತೆ. ನೋಡಿ, ಇವ್ರಿಬ್ರು ಒಬ್ರಿಗೊಬ್ರು ಟಚಿಂಗ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾ ಇದಾರೆ. ಓ ದೇವ್ರೆ. ಅಲ್ಲ ಗುರು, ನಂಗೆ ಒಂದ್ ಅರ್ಥ ಆಗಿಲ್ಲ. ಈ ಕಡೆ ರೈಟ್ ಸೈಡ್ ಅಲ್ಲಿ ಹೋಗೋ ಅಂತವ್ರು ಏನಕ್ಕೆ ಎಲ್ಲ ಇಲ್ಲೇ ನಿಂತ್ಕೊಂಡು ಬ್ಲಾಕ್ ಮಾಡ್ತಾರೆ ನೋಡಿ. ಈ ಸಿಗ್ನಲ್ ಬಿಡೋದು ಏನ್ ಪ್ಲಾನಿಂಗ್ ಅಂತಾನೆ ಗೊತ್ತಿಲ್ಲ ಗುರು ನಮ್ಗಂತೂ. ಈ ಕಡೆ ಹೋಗೋರ್ಗಂತೂ ಫುಲ್ ರೋಡೇ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಜೈ ಶ್ರೀರಾಮ್, ಜೈ ಆಂಜನೇಯ. ನೋಡಿ, ನಮ್ಮ ಆಂಜನೇಯ ಮತ್ತೆ ಅವ್ರ ಬಾಸ್ ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪಕ್ಕ. ಸೊ ಅಂತೂ ಇಂತೂ ಆ ಟ್ರಾಫಿಕ್ ಇಂದ ಸ್ಟ್ರಗಲ್ ಮಾಡ್ಕೊಂಡು ಈಚೆ ಬಂದಿದ್ದೀನಿ. ಇವ್ರು ಏನ್ ಗುರು, ಇವ್ರು ಬೆಂಗಳೂರಲ್ಲಿ ಹೆಲ್ಮೆಟ್ ಹಿಡ್ದೆ ಓಡಾಡ್ಕೊಂಡು ಏನ್ ಇಂಥವ್ರಿಗೆ ಏನ್ ಹೇಳೋರ್ ಕೆಲವ್ರು ಯಾರು ಇಲ್ವಾ ಅಂತ. ಅಲ್ಲ, ಏನ್ ಪ್ರಾಬ್ಲಮ್ ಇವ್ರಿಗೆ ಹೆಲ್ಮೆಟ್ ಹಾಕೊಳಕ್ಕೆ ಅಂತ? ಇಂಥ ಹೆವಿ ಟ್ರಾಫಿಕ್ ಅಲ್ಲೂ ಹಂಗೆ ಓಡಾಡ್ತಾರಲ್ಲ, ಏನ್ ಹೇಳ್ಬೇಕು ಇಂಥವ್ರಿಗೆ? ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ ಗುರು. ಈಗ ರೋಡಲ್ಲಿ ಹೋಗ್ತಾ ಇದ್ರೆ 2 wheeler ಅಲ್ಲಿ ಏನು ಅಂತ ಯಾರು ಕೇಳ್ಬೇಡಿ ದಯವಿಟ್ಟು, ಸೆನ್ಸಾರ್ ಪ್ರಾಬ್ಲಮ್. ರೋಡ್ಗಳು ಹಂಪ್ಸು ಪಂಪ್ಸು, ಅಯ್ಯೋ ದೇವ್ರೆ, ಎಷ್ಟು ಕಡೆ ಗುರು ಬರೋದು. ಓ ದೇವ್ರೆ, ಒಂದು ಅಂಡರ್ ಪಾಸ್ ಅಲ್ಲಿ ಸುಮಾರು 2 3 ಪಟ್ ಅಂತ ಸಡನ್ ಆಗಿ ಹಂಪ್ಸ್ಗಳು. ಹಂಪ್ಸ್ ಅಲ್ಲ, ಆಕ್ಚುಲಿ ಅದು ಪಾಟ್ ಹೋಲ್ಸ್. ಗ್ರೇಟರ್ ಬೆಂಗಳೂರು ಅಂತ ಏನೇನೋ ಮಾತಾಡ್ತಾರಲ್ಲ, ದಯವಿಟ್ಟು ಈ ಕಡೆ ಗಮನ ಕೊಡ್ಬೇಕು ಗೌರ್ಮೆಂಟ್ ಅವರು.
ಒಂದ್ಸತಿ ಡೆವಲಪ್ ಮಾಡ್ತಾರೆ, 2-3 ದಿನ ಆದ್ಮೇಲೆ ಅಗದ್ ಬಿಡ್ತಾರೆ. ಆಮೇಲೆ ಅದನ್ನ ಮುಚ್ಚೋದಿಲ್ಲ ಏನಿಲ್ಲ, ಸುಮ್ನೆ ಹಂಗೆ ಹೊಂಟು ಬಿಡ್ತಾರೆ. ಈ ಸಿಗ್ನಲ್ ಯಾವ್ದು ಅಂತ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಇನ್ನೂ ಟೈಮ್ ಕೊಡ್ತೀನಿ, ಕಮೆಂಟ್ ಮಾಡಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲೇ ಕೋರಮಂಗಲ ನಿಯರ್ ಇದೆ. ದಯವಿಟ್ಟು ನಾನು ಆ ಕಡೆ ಹೋಗೋದಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಷ್ಟು ಮೈಂಡ್ ಫ್ರೆಶ್ ಆಗೋಕ್ಕೋಸ್ಕರ ಬಂದಿದ್ದು ಬ್ಲಾಗ್ಗೆ, ಮೋಟೋ ಬ್ಲಾಗ್ ಮಾಡ್ಕೊಂಡು. ಸೊ ರಿಟರ್ನ್ ಇವಾಗ U-turn ಹಾಕೊಂಡು ನಾನು ಸೀದಾ ಹಂಗೆ ಹೋಗ್ತಿರ್ತೀನಿ ಮನೆಗೆ. ಸಾಕು ಗುರು, ಇಲ್ಲಿ ಮೈಂಡ್ ಫ್ರೆಶ್ ಆಗಿತ್ತು ಸಾಕು. ನಾನು 2-3 ಕಡೆ ಬೈಕ್ ಬಂತು, ಇನ್ನು ಎಲ್ಲೆಲ್ಲಿ ಏನೇನು ಬರುತ್ತೋ ಗೊತ್ತಿಲ್ಲ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಬೆಂಗಳೂರು ನೈಟ್ ಲೈಫ್ ಮಾತ್ರ ಅಮೇಝಿಂಗ್ ಗುರು. ಯಾವುದೇ ದುಡ್ಡನ್ನ ಕೇಳಿ, ಬೆಂಗಳೂರು ನೈಟ್ ಲೈಫ್ ಮುಂದೆ ಯಾವ್ದು ಕಂಪ್ಯಾರಿಸನ್ ಇಲ್ಲ. ಬೆಂಗಳೂರಲ್ಲಿ ಸಮುದ್ರ ಏನಾದ್ರು ಇಟ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಆಗ್ಬಿಟ್ಟಿರೋದು. ಏನಂತೀರಾ? ಇಲ್ಲಿ U-turn ಮಾಡ್ಬೋದಾ ಏನು ಅಂತಾನೆ ಗೊತ್ತಿಲ್ವಲ್ಲ. ಈ ಸಿಗ್ನಲ್ ಅಲ್ಲಿ ರೈಟ್ ಟರ್ನ್ ಇದೆಯಾ, ಏನು ಕಥೆನೇ ಗೊತ್ತಿಲ್ಲ. ಬಂದು ನಿಂತುಬಿಟ್ಟಿದ್ದೀನಿ. ಅಕಸ್ಮಾತ್ ಇಲ್ಲಿ U-turn ಇಲ್ಲ ಅಂದ್ರೆ ಮುಂದೆ ಹೋಗ್ಬಿಟ್ಟು U-turn ಮಾಡ್ಬೇಕಾಗುತ್ತೆ. ನೋಡೋಣ, ಟ್ರೈ ಮಾಡೋಣ. ರೈಟ್ ಟರ್ನ್ ತೋರಿಸಿದ್ರೆ ಸದ್ಯ U-turn ಇದೆ. ಹೋಗೋಣ. U-turn ಮಾಡಿದ್ದಾಯ್ತು. ಏನಿಲ್ಲ, ಇಲ್ಲಿ ಹಾವಳಿಗಳು ಏನ್ ಗೊತ್ತಾ, ಈ ಟೈಮಲ್ಲಿ ಎಲ್ಲ ಬಸ್ ಅವ್ರದ್ದೇ ಹಾವಳಿಗಳು. ಕೇರಳ, ತಮಿಳ್ನಾಡು ಹೋಗೋ ರೂಟ್ ಎಲ್ಲ ಆಲ್ಮೋಸ್ಟ್ 90% ಬಸ್ಸಸ್, ಸ್ಲೀಪರ್ ಕೋಚು ಎಲ್ಲ ಇಲ್ಲೇನೆ ಸ್ಟಾಪ್, ಇಲ್ಲಿಂದಾನೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ನೋಡಿ ಹೆಂಗ್ ನಿಂತ್ಬಿಟ್ಟಿದೆ, ಎಲ್ಲ ಬಸ್ಗಳದೆ ಜಾಮ್ ಇದೆಲ್ಲ. ಆಲ್ಮೋಸ್ಟ್ 11:30-12 ಗಂಟೆವರೆಗೂ ಬಸ್ಗಳಿದೆ. ನಾನು ನೋಡ್ತೀನಿ ಎಲ್ಲ, ನಾನು ಹೋಗಿದ್ದೀನಿ ಸುಮಾರು ಸತಿ. 11:30-12 ಗಂಟೆ ಅದು ಸೇಮ್ ಇದೇ ರೀತಿ ಇರುತ್ತೆ. ಯಾಕಂದ್ರೆ ಬಸ್ಸು ಪಿಕಪ್ಗೋಸ್ಕರ ಎಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ವೆಯ್ಟಿಂಗ್, ಅವ್ರು 10ವರೆಗೂ ಇವ್ರು ಮುಂದೆ ಹೋಗಲ್ಲ. ಇವ್ರು ಮುಂದೆ ಹೋಗಿಲ್ಲ ಅಂದ್ರೆ ಹಿಂದೆ ಬರೋರೆಲ್ಲ ಇವ್ರ ಹಿಂದೆ ನಿಂತ್ಕೊಂಡು ಮಕ್ಕ ನೋಡ್ತಾ ಇರ್ತಾರೆ. ಅದ್ರ ಮಧ್ಯ ಆಟೋ ಅಣ್ಣಗಳ್ದು ಹಾವಳಿ ಬೇರೆ. ಹೌದು, ಏನೋ ರ್ಯಾಪಿಡೋ ಟ್ಯಾಕ್ಸಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನನ್ನ ಒಪಿನಿಯನ್ ಏನಿಲ್ಲ, ಜಸ್ಟ್ ಜನರಲ್ ಟಾಕ್ ಅಷ್ಟೇನೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಏನಪ್ಪಾ ಅಂತಂದ್ರೆ, ನಾನು ತಮಿಳ್ನಾಡಿಂದ ಬೆಳಗ್ಗೆ 3 ಗಂಟೆಗೆ ಬಂದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಬಂದೆ. ಸಿಲ್ಕ್ ಬೋರ್ಡಲ್ಲಿ ಇಳಿದೆ. ಸಿಲ್ಕ್ ಬೋರ್ಡಿಂದ ನಮ್ಮ ಮನೆ ಜಸ್ಟ್ 1-1.5 ಕಿಲೋಮೀಟರ್ ಅಷ್ಟೇ ಒಳಗೆ ಇರೋದು, ವಾಕಬಲ್ಲೇ ಇರೋದು. ಬಟ್ ಏನಕ್ಕೆ 3 ಗಂಟೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ಸ್ವಲ್ಪ ಲಗೇಜ್ ಇತ್ತು. ಒಂದು ಸೂಟ್ ಕೇಸ್ ಇತ್ತು, ಒಂದು ಬ್ಯಾಕ್ ಪ್ಯಾಕ್ ಇತ್ತು. ಬಸ್ ಇಳ್ದ ತಕ್ಷಣ ಸುಮಾರು ಒಂದು 10 ಆಟೋಗಳು ನಿಂತಿತ್ತು. ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು. ಎಲ್ಗೋಗ್ಬೇಕು ಅಂತ ಕೇಳಿದ್ರು. ನಾನು ನಮ್ಮ ಮನೆಯಿಂದ ಪಿಕಪ್ ಮಾಡಕ್ ಬರ್ತಾ ಇದ್ರು. ನಾನು ಮುಂಚೆನೆ ಇನ್ಫಾರ್ಮ್ ಮಾಡಿದ್ದೆ, ಬರ್ತಾ ಇದ್ರು. ಬಟ್ ಅದು ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ, ಎಷ್ಟು ರೇಟ್ ಕೇಳ್ತಾರೇನೋ. ಜಸ್ಟ್ ಇಲ್ದೆ ಎಲ್ಗೋಗ್ಬೇಕು ಅಂದ್ರು. ಇಲ್ಲೇ ನಿಯರ್ 1.5 ಕಿಲೋಮೀಟರ್ ಇದೆ ಅಂದ್ಬಿಟ್ಟು ಮ್ಯಾಪ್ ತೋರಿಸ್ದೆ. ಸರಿ ಆಯ್ತು ಹತ್ತಿ ಅಂದ್ರು. ಅಮೌಂಟ್ ಎಷ್ಟು ಅಂದಿದ್ದಕ್ಕೆ 250 ರೂಪಾಯಿ ಅಂತ ಹೇಳ್ತಿದ್ದಾನೆ. 1.5 ಕಿಲೋಮೀಟರ್ ಅಲ್ವಾ ಅಣ್ಣ ಅಂತಂದ್ರೆ, ಹೌದಪ್ಪ 1 ಕಿಲೋಮೀಟರ್ನೇ, ಬಟ್ ಆದ್ರೆ ನಮ್ಗೆ ಅಷ್ಟೇನೆ ಚಾರ್ಜು, ನೀವು ಇಲ್ಲಿ ಯಾರನ್ನೇ ಕೇಳಿದ್ರು ಅಷ್ಟೇನೆ ಬರೋದು, ಕಡಿಮೆ ಬರಲ್ಲ ಅಂತ ಹೇಳಿ. ಕಡಿಮೆ ಮಾಡ್ಕೊಳ್ಳಿ, 100 ರೂಪಾಯಿ ಹೋಗಿ ಬರ್ಬೋದಲ್ವಾ, ನಿಮ್ಗೇನೋ LPG ಜಾಸ್ತಿ ಖರ್ಚಾಗಲ್ಲ ಅಂತ ಹೇಳ್ದೆ. ಇಲ್ಲ ಮಿನಿಮಮ್ ಕೊಟ್ರೆ ಅಷ್ಟು ಕೊಡು, ಇಲ್ಲ ಅಂದ್ರೆ ಇಲ್ಲಿ ಯಾನೋ ಇದು ಮಾಡಲ್ಲ ಅಂದ್ರೆ ಅಲೋ ಮಾಡಲ್ಲ ನಾವು ಅಂತ ಹೇಳ್ತೇವೆ. ಅಂದ್ರೆ ಇದು ಧಮ್ಕಿನ ಇಲ್ಲ ಅವ್ರ ಕಷ್ಟಗಳನ್ನ ನಮ್ಮ ಇದ್ರ ಮೇಲೆ ಹಾಕ್ತಿದಾರ? ನೀವೇ ಹೇಳಿ. 1.5 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅಂದ್ರೆ ಮ್ಯಾಕ್ಸಿಮಮ್ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ಗೆ ಎಷ್ಟು ಗ್ಯಾಸ್ ಖರ್ಚಾಗುತ್ತೆ? 250 ರೂಪಾಯಿ ಕೇಳೋದು ಎಷ್ಟು ಸರಿ? ಟೈಮಿಂಗ್ಸು ನಾನು ಒಪ್ಕೊಳ್ತೀನಿ, ನಿದ್ದೆಗೆ ಇರ್ತಾರೆ, ಕಷ್ಟಪಡ್ತಾರೆ, ಓಕೆ ತಗೊಂಡು ಬಿಡುಗರು, 100 ರೂಪಾಯಿ ತಗೊಂಡು ಹೋಗ್ತಾ ಬರ್ತಾ 3 ಕಿಲೋಮೀಟರ್ಗೆ, ಕರೆಕ್ಟ್ ಅಲ್ವಾ? ನೋಡಿ, ಈ ತರ ಇವರು ಮಿಸ್ಯೂಸ್ ಮಾಡೋದ್ರಿಂದನೇ ಈ ಬೇರೆ ಕಂಪ್ನಿಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ತರ 2 ವೀಲರ್ ಟ್ಯಾಕ್ಸಿ ಮಾಡ್ಕೊಂಡು ಅವ್ರು ಇವ್ರದ್ದು ಡಾಮಿನೇಷನ್ ಮಾಡ್ತಿದ್ದಾರೆ. ಆದ್ರಿಂದ ಇವ್ರು ಮಾಡ್ತಾ ಇರೋ ಪ್ರಾಬ್ಲಮ್ಮು ಗೊತ್ತಾಗಲ್ಲ ಇವ್ರಿಗೆ ಆಗ್ತಿರೋ ಪ್ರಾಬ್ಲಮ್ ಮಾತ್ರನೇ ಗೊತ್ತಾಗ್ತಾ ಇದೆ. ಎಷ್ಟೋ ಸತಿ ಬೈಕ್ ಟ್ಯಾಕ್ಸಿಗಳು ತುಂಬಾ ಯೂಸ್ಫುಲ್ ಆಗಿದೆ ಬೆಂಗಳೂರಲ್ಲಿ. ಕಾರಣ ಏನಂದ್ರೆ, ಟ್ರಾಫಿಕ್ ಅಲ್ಲಿ ನಾವು ಆಟೋ ಮತ್ತೆ ಕಾರಲ್ಲಿ ಹೋಗೋಷ್ಟು ಇದು ಟೈಮ್ ಇದೆಯಲ್ಲ, ಬೈಕ್ ಟ್ಯಾಕ್ಸಿಲಿ ತುಂಬಾ ಕಡಿಮೆ ಆಗುತ್ತೆ. ಶಾರ್ಟ್ ಕಟ್ಸ್ ಅಲ್ಲೆಲ್ಲ ಹೋಗ್ಬೋದು. ಆಮೇಲೆ ಇನ್ನೊಂದೇಂದ್ರೆ, ಇವಾಗ ನಾವು ಒಬ್ಬರೇ ಇರ್ತೀವಿ ಗುರು,
4 ಕಿಲೋಮೀಟರ್ ಹೋಗ್ಬೇಕು. ಇವ್ರು 200 ರೂಪಾಯಿ ಕೇಳಿದ್ರೆ ಏನೋ ದುಡ್ಡು ಇರೋರಾದ್ರೆ ಓಕೆ. ಈ 2 ವೀಲರ್ ಅಲ್ಲಿ ಬಸ್ಸಲ್ಲಿ ಓಡಾಡೋರ ಹತ್ರ ದುಡ್ಡೆಲ್ಲಿರುತ್ತೆ ಗುರು ಅಲ್ವಾ? ಅವರೇ ಪಾಪ ಕಷ್ಟಪಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಅವ್ರ ಹೊಟ್ಟೆ ಮೇಲೆ ಹೊಡೆದು ಇವ್ರು ಜೀವನ ಮಾಡಿದ್ರೆ ದೇವ್ರ ಮೆಚ್ತಾನ? ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ನಲ್ಲಪ್ಪ ನಾನು. ಮುಂದಗಡೆ ಬೈಕ್ ಅವನು ನನ್ನ ನೋಡ್ತಾವನೆ, ಕ್ಯಾಮ್ರಾ ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಾವನೆ, ಏನೋ ರೆಕಾರ್ಡ್ ಮಾಡ್ತಾವನಿ. ಇನ್ನ ಇದು ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ ಮೂವ್ ಆಗೋದು. ನಾನಂತೂ ಸಿಗಾಕೊಂಡ್ಬಿಟ್ಟಿದ್ದೀನಿ. ಮನೆಯಿಂದ ಫ್ರೆಶ್ ಆಗೋಣ ಅಂತ ಬಂದೆ, ಇಲ್ಲಿ ನೋಡಿದೆ ಫುಲ್ಲು ಜಾಮ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಇದು ಒಂಥರ ಚೆನ್ನಾಗೇ ಇರುತ್ತೆ ಬಿಡಿ. ಯಾಕಂದ್ರೆ ನಾವು ಲೈಫಲ್ಲಿ ಯಾವತ್ತು ಸ್ಟ್ರಗಲ್ ಅನ್ನೋದು ಇರ್ಬೇಕು. ಅಂದ್ರೆ ಇದು ಸ್ಟ್ರಗಲ್ ಅಲ್ಲ, ಇದು ಇರ್ಲಾರ್ದೆ ಇರ್ಬೇಕು ಅಂತ ಗಾದೆ ಇದೆ ಗೊತ್ತಾ? ಸೊ ಇದು ಅದಕ್ಕೆ ಆ ಕ್ಯಾಟಗರಿ ಗೊತ್ತಿರುತ್ತೆ. ಅಂದ್ರೆ ಸುಮ್ಮನೆ ಮನೇಲಿ ರೆಸ್ಟ್ ತಗೊಳ್ಳೋ ಬದಲು ಇರ್ಲಾರ್ದೆ ಬಿಟ್ಕೊಟ್ರು ಅಂದಾಗ ಬಂದ್ಬಿಟ್ಟು ಇಲ್ಲಿ ಸಿಗ್ನಲ್ ತಗೊಳಕೊಳ್ಳೋ ಅಂತ ಪರಿಸ್ಥಿತಿ ನೋಡಿ. ರಿಯಲ್ ಲೈಫ್ ಸ್ಟ್ರಗಲ್ ಅಂದ್ರೆ ಇದೇನೆ. ಆಟೋ ಅವರು, ಟ್ಯಾಕ್ಸಿ ಅವರು ರೋಡಲ್ಲೇ ಅವ್ರ ಜೀವನ ಎಲ್ಲ ಕಳೀತಾರೆ. ನಾನು ಅವರು ಆಟೋರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರ ಅವಶ್ಯಕತೆನ ತೀರ್ಸ್ಕೊಳ್ತಾರಲ್ಲ, ಸ್ವಲ್ಪ ಕಡಿಮೆ ಮಾಡಿ ಗುರು. ಜನಸಾಮಾನ್ಯರ ಮೇಲೆ ಯಾಕೆ ಅಷ್ಟೊಂದು ಇದು ತೋರಿಸ್ತೀರಾ? ನಿಮ್ ತರನೇ ಅವರು. ನೀವಾದ್ರೆ ರೋಡಲ್ಲಿ ಗ್ಯಾಸ್ ಹಾಕೊಂಡು ಅದು ಇದು ಕಷ್ಟಪಟ್ಕೊಂಡು ಆಟೋ ಓಡಿಸ್ತೀರಾ. ಅವರು ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೂ ಕಷ್ಟಪಟ್ಟು ದುಡಿತಾರೆ. ದುಡ್ಡು ಎಲ್ರಿಗೂ ಒಂದೇನೆ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ ನೀವು ಡೈಲಿ ದುಡ್ಡು ನೋಡ್ತೀರಾ, ಆದ್ರೆ ಅವರು ತಿಂಗ್ಳಿಗೊಂದ್ಸತಿ ಸ್ಯಾಲ್ರಿ ನೋಡ್ತಾರೆ. ಆ ಸ್ಯಾಲ್ರಿ 3 ದಿನ ಖಾಲಿ ಆಗ್ಬಿಟ್ಟಿರುತ್ತೆ. ಇನ್ನ 25 ದಿನ ಅವ್ರು ಯೋಚನೆ ಮಾಡೋದು ಒಂದೇ, ನೆಕ್ಸ್ಟ್ ತಿಂಗಳು ಸ್ಯಾಲ್ರಿ ಯಾವಾಗ ಅಂತ. ಅಲ್ಲ, ನನ್ಗೊಂದು ಅರ್ಥ ಆಗಲ್ಲ, ಸುಮ್ನೆ ಆರನ್ ನೋಡಿಯೋದ್ರಿಂದ ರೋಡ್ ಟ್ರಾಫಿಕ್ ಕ್ಲಿಯರ್ ಆಗುತ್ತಾ? ಏನು ಅಂತಾನೆ ಗೊತ್ತಿಲ್ಲ ಗುರು. ಸುಮ್ನೆ ಆರನ್ ಇದೆ ಅಂತ ಹೊಡಿತಾನೆ ಇರ್ತಾರೆ. ಅಯ್ಯೋ, ಕಾಮನ್ ಸೆನ್ಸೇ ಇಲ್ಲ ಜನಗಳಿಗೆ. ಕಾಮನ್ ಸೆನ್ಸ್ ಅಲ್ಲ ಇದು, ಆಕ್ಚುಲಿ ಪೇಷನ್ಸ್ ಅಂತ ಹೇಳ್ತಾರೆ. ಇದು ಕಾಮನ್ ಸೆನ್ಸ್ ಕ್ಯಾಟಗರಿಗೆ ಬರಲ್ಲ, ಇದು ಪೇಷನ್ಸ್ ಕ್ಯಾಟಗರಿಗೆ ಬರುತ್ತೆ. ಗ್ರೀನ್ ಲೈಟ್ ನೋಡಿದ ತಕ್ಷಣ ಅವ್ರಿಗೆ ಗಾಡಿ 100 ಸ್ಪೀಡಲ್ಲಿ ಹೋಗ್ಬಿಡ್ಬೇಕು, ಕ್ರಾಸ್ ಆಗ್ಬಿಡ್ಬೇಕು. 1 ಸೆಕೆಂಡ್ ಕೂಡ ಯಾರು ವೇಟ್ ಮಾಡಲ್ಲ. ನಾನು ಸುಮಾರು ಊರುಗಳಲ್ಲಿ ಓಡಿಸಿದ್ದೀನಿ ಗಾಡಿನ, 2 ವೀಲರ್ನಾಗ್ಲಿ ಕಾರ್ನಾಗ್ಲಿ. ಬಟ್ ಬೆಂಗಳೂರಲ್ಲಿ ಇರೋ ಅಷ್ಟು ಏನಂತಾರೆ ಜನಗಳಿಗೆ, ಎಷ್ಟು ವೇಟ್ ಮಾಡ್ತಾರೆ ಟ್ರಾಫಿಕ್ ಮೂವ್ ಆಗ್ಲಿ ಅಂತ ಅಂದ್ರೆ, ಅದ್ಯಾವ್ದೋ ರಿಸಲ್ಟ್ಗೂ ಅಷ್ಟು ವೇಟ್ ಮಾಡಲ್ಲ ಇವರು, ಅಷ್ಟು ವೇಟ್ ಮಾಡ್ತಿರ್ತಾರೆ. ಮೊನ್ನೆ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಒಂದು ಕಾಮಿಡಿ ನೋಡಿದೆ. ಅವ್ನು ಯಾವ್ದೋ ಬೇರೆ ಊರಿಂದ ಬೇರೆ ಸ್ಟೇಟ್ ಇಂದ ಬಂದಿದ್ದಂತೆ. ಸುಮ್ನೆ ಅದು ನಿಜಾನ ಸುಳ್ಳ ಸುಮ್ನೆ ಅವ್ನು ಇದು ಮಾಡಕ್ ಹಾಕಿದ್ದಾನೆ, ಒಂದು ರೀಲ್ಸ್ ಮಾಡಿ ವ್ಯೂಸ್ ಬರ್ಲಿ, ಜನಗಳನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ಹಾಕಿದ್ದಾನೆ. ಅವ್ನು ಸಿಗ್ನಲ್ ಅಲ್ಲಿ ನಿಲ್ಸಿದ್ದಂತೆ, ಸಿಗ್ನಲ್ ರೆಡ್ ಇತ್ತಂತೆ. ಇವನು ಟಾಯ್ಲೆಟ್ ಅರ್ಜೆಂಟ್ ಆಗಿ ಟಾಯ್ಲೆಟ್ಸ್ಗೆ ಹೋಗಿ ಬಂದು ವೆಯ್ಟ್ ಮಾಡ್ತಾ ಇದ್ದಂತೆ ಇವನ್ಗೋಸ್ಕರ ಬಸ್ಸು. ಅಂದ್ರೆ ಅಷ್ಟು ಟೈಮ್ ಇದೆ ಬೆಂಗಳೂರಲ್ಲಿ ನಿಮ್ಗೆ ಟ್ರಾಫಿಕ್ ಅಲ್ಲಿ. ನಾನು ರೆಸ್ಟ್ ರೂಮ್ಗೆ ಹೋಗಿ ಬಂದ್ರೂ ಸಹ ಬಸ್ಸು ನಿಂತ ಜಾಗದಲ್ಲೇ ನಿಂತಿದೆ, ಒಂಚೂರು ಮೂವ್ ಆಗಿಲ್ಲ. ಆ ರೀತಿ ಟ್ರೋಲ್ ಮಾಡ್ತಾ ಇದ್ದಾನೆ. ಅದೆಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಏನೋ ಜನಗಳು ಏನೋ ಒಂದು ಮಾಡ್ತಾರೆ. ಸದ್ಯ ನಾನು ಬಚಾವಾದೆ ನೋಡಿ. ಎಷ್ಟು ಪಾಟ್ ಹೋಲ್ಸ್ ಇದೆ ಅಂದ್ರೆ, 2 ವೀಲರ್ ಶಾಕ್ ಅಬ್ಸರ್ ಎಲ್ಲ ದಡ ಅಂತ ಹಾಳಾಗ್ಬಿಡುತ್ತೆ ಬೇಗ. ಇವಾಗಾದ್ರೂ ಪರವಾಗಿಲ್ಲ, ಈ ಫ್ಲೇವರ್ ಆಯ್ತಲ್ಲ. HSR ಇಂದ ರಾಗಿಗುಡ್ಡ, ಆಮೇಲೆ ರಾಗಿಗುಡ್ಡ ಇಂದ HSR ಎಷ್ಟು ಜನಕ್ಕೆ ತುಂಬಾ ಯೂಸ್ ಆಗ್ತದೆ ವೈಟ್ ಫೀಲ್ಡ್ ಹೋಗೋಕೆ. ಬೆಳಗ್ಗೆ ಹೊತ್ತಂತೂ ನೀವು ರಾಗಿಗುಡ್ಡ ಹತ್ಬಿಟ್ರೆ ಡೈರೆಕ್ಟ್ HSR ಲೇಔಟ್ಗೆ ಬಂದ್ಬಿಡ್ತೀರ. ಆಲ್ಮೋಸ್ಟ್ ನಿಮ್ಗೆ 1/2 ಅವರ್ ಸೇವ್ ಆಯ್ತು. ಮೆಟ್ರೋ ಆಗ್ಬಿಟ್ರೆ ಇನ್ನೂ ಸೂಪರ್ ಆ ರೂಟಲ್ಲಿ. ಇವಾಗ ಪರವಾಗಿಲ್ಲ, ಆಲ್ಮೋಸ್ಟ್ 10 ಗಂಟೆ ನೋಡಿ ಆ ಕಡೆ ಲೈನ್ ನಿಂತ್ಬಿಟ್ಟಿದೆ. ಅವರೆಲ್ಲ ಏನಂದ್ರೆ ಈ ರಾಗಿಗುಡ್ಡ ಫ್ಲೇವರ್ HSR ಲೇಔಟ್ ಇಂದ ಡೈರೆಕ್ಟ್ ಬಂದವರು, ಅವ್ರಿಗೆ ಡೈರೆಕ್ಟ್ ಈ ಕಡೆ ಹೈವೇ ರೋಡ್ಗೆ ಎಂಟ್ರಿ ಇಲ್ಲ. ಅವ್ರು ಏನಿದ್ರು ಆ ಒಂದು ಏನ್ ಹೇಳ್ತಾರೆ ಸರ್ವಿಸ್ ರೋಡ್ ಮುಖಾಂತರನೇ ಬಂದು ಜಾಯ್ನ್ ಆಗ್ಬೇಕು. ಬೆಂಗಳೂರಲ್ಲಿ ನಿಮ್ಗೆ 2 ವೀಲರು, ಕಾರು, ಆಟೋ ಏನೇ ಆಗ್ಲಿ ಡ್ಯಾಮೇಜ್ ಮಾಡಿದ್ರೆ ಓಡಿಸ್ಬೇಕು ಅಂದ್ರೆ ಮೀಟ್ರ್ ಬೇಕು ಗುರು, ಮೀಟ್ರ್ ಬೇಕು. ಏನಂತೀರಾ? ಈ ಟೂರಿಸ್ಟ್ ಬಸ್ ಅವರಂತೂ ವೆಯ್ಟಿಂಗು.
ಒಬ್ಬ ಕಸ್ಟಮರ್ ಒಬ್ಬ ಪ್ಯಾಸೆಂಜರ್ ಬಂದಿಲ್ಲ ಅಂದ್ರೆ ಅವ್ರು ಬರೋವರೆಗೂ ಪಾಪ ಇವ್ರು ರೋಡಲ್ಲೇ ನಿಲ್ಸಿರ್ಬೇಕು. ನಾನು ಇನ್ನೊಂದು ಕೇಳ್ಕೊಳ್ಳೋದು ಏನಂದ್ರೆ, ಫ್ರೆಂಡ್ಸ್ ನೀವೆಲ್ಲರೂ ಬೇರೆ ಊರಿಗೆ ಬಸ್ ಮುಖಾಂತರ ಹೋಗ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಒಂದು 10-15 ನಿಮಿಷ ನಿಮ್ ಪಿಕಪ್ ಟೈಮ್ಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೋಸ್ಕರ ನೋಡಿ ಅವರು ವೆಯ್ಟ್ ಮಾಡೋದು ಬೇಡ, ಅವ್ರಿಗೋಸ್ಕರ ಇನ್ನೊಬ್ರು ವೆಯ್ಟ್ ಮಾಡೋದು, ಟ್ರಾಫಿಕ್ ಜಾಸ್ತಿ ಆಗೋದು, ಒಬ್ರಿಂದ ಒಬ್ರಿಗೆ ಸಮಸ್ಯೆ. ಸೊ ನಾವು ಬೇರೆಯವ್ರ ಕತೆ ಬಿಟ್ಬಿಡಿ, ನಮ್ಮ ಕತೆ ನಾವು ಯೋಚನೆ ಮಾಡೋಣ. ನೀವು 9 ಗಂಟೆಗೆ ಪಿಕಪ್ ಇತ್ತಾ, ಒಂದು 8:45ಗೆ ನೀವು ಆದಷ್ಟು ಆ ಒಂದು ಡೆಸ್ಟಿನೇಷನ್ ರೀಚ್ ಆಗಿ ನಿಮ್ಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಪ್ಲಾನ್ ಮಾಡಿ, ಏನೇ ಮಾಡಿದ್ರು ಬೆಂಗಳೂರಲ್ಲಿ ಪ್ಲಾನ್ ಮಾಡಿದ್ರು ಕಷ್ಟನೇ, ಬಟ್ ಅದು ಟ್ರೈ ಮಾಡ್ಬೋದಲ್ವಾ. ಬಂತು ನಮ್ಮ ಒಂದು ಬೊಮ್ಮನಹಳ್ಳಿ ಸಿಗ್ನಲ್ ಬಂತು. ಈ ಕಡೆಯಿಂದ ಯೂಟರ್ನ್ ಹಾಕೊಂಡು ಹೋದ್ರೆ ನೋಡಿ ಅವ್ನು ಹೆಂಗ್ ಹೋಗ್ತಾನೆ ನೋಡಿ, ಚಿಕ್ಕ ಕಾರ್ ಅಂದ್ಬಿಟ್ಟು ಚಿಕ್ಕ ಜಾಗದಲ್ಲೆಲ್ಲ ನುಗ್ಗಿಸ್ಕೊಂಡು ಹೋಗ್ತಿದ್ದಾನೆ. ಇಂಥ ನನ್ನ ಮಕ್ಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ನೋಡಿ ಆ ಕಾರಲ್ಲಿ ಆಲ್ಮೋಸ್ಟ್ 5 ಜನ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ನನ್ನ ಮೋಟೋ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋ ಟೈಮ್ಗೆ ಅಣ್ಣ ಬಂದ್ಬಿಟ್ಟ, ಇನ್ನೇನ್ ಇಟ್ಬಿಡ್ತಾ ಇದ್ದ ನನಗೇನೆ. ಏನ್ ಮಾಡೋದು, ಎಲ್ಲ ಜೋಶಲ್ಲಿ ಇದ್ದಾರೆ ಇವತ್ತು. ಸೊ ಏನೋ ಹೇಳ್ತಾ ಇದ್ದೆ. ಫ್ರೆಂಡ್ಸ್, ಇವತ್ತು ಈ ಮೋಟೋ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವ್ಯೂವಿಂಗ್.